ರಾತ್ರಿ 12 ಗಂಟೆಯಲ್ಲಿ ಫುಲ್ಲು ಅಳ್ತಾ ಇದ್ದೆ ಜೋರಾಗಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ನಾನು ನಿಮ್ಮ ರಂಜಿತಾ ಶಿವಾನಂದ್. 2 ವರ್ಷದಿಂದ ರೆಸ್ಟ್ ಅಲ್ಲಿ ಇದ್ದಿದ್ದು ನನ್ನ ಬ್ಯಾಂಡೇಜ್ ಮತ್ತೆ ನನ್ನ ಕೈಗೆ ಬಂದಿದ್ದಾಯ್ತು. ಸೋಮವಾರ ಅಂತ ಹೇಳಿ ಮಧ್ಯಾಹ್ನ 1 ಗಂಟೆವರೆಗೂ ಫುಲ್ ಎಲ್ಲ ಕೆಲಸ ಮಾಡಿದೆ. ಈಚೆ ಸ್ನಾನ ಮಾಡ್ಬಿಟ್ಟು ಎಡೆಗೆ ಅಂತ ಪಾಯಸ ಮಾಡ್ತೀನಿ ಅಂದೆ, ಬಟ್ ಇನ್ನೇನ್ ಸ್ವಲ್ಪ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಚಿತ್ರಾನ್ನ ಪಾಯಸ ಮಾಡಿದ್ದೆ. ಪೂಜೆ ಮಾಡಕ್ಕೆ ಅಂತ ಕುತ್ಕೊಂಡೆ 2 ಅವರ್ ಆಯ್ತು. ಸೋಮವಾರದ ಯೂಶುವಲಿ ನಮ್ಮ ಮನೇಲಿ ಲೇಟ್ ಆಗುತ್ತೆ ಪೂಜೆ ಮಾಡಕ್ಕೆ. ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಈಚೆ ಬಂದು ನೋಡಿದಾಗ ಎಲ್ಲ ಪಾಯಸ ಕುಡಿತಿದ್ರು. ಹೆಂಗಿದೆ ಅಂತ ಕೇಳಿದಕ್ಕೆ ಚೆನ್ನಾಗಿದೆ ಅಂತ ಹೇಳಿದ್ರು ಅಷ್ಟೇ. ಡೈರಿಲಿ ವೇಟಿಂಗ್ ಮಿಷಿನ್ ಪ್ರಾಬ್ಲಮ್ ಆಗಿತ್ತು, ಅದನ್ನ ರೆಡಿ ಮಾಡಕ್ ಬಂದ್ರು. ರೆಡಿ ಆಗಲ್ಲ ಅಂತ ಗೊತ್ತಾಗಿ ಹೊಸದೇ ವೇಟಿಂಗ್ ಮಿಷಿನ್ ಹಾಕಿದ್ರು. 1 hour later. ನಾವು ಅಪ್ಪಾಜಿ ಓಡಾಡಂಗಿಲ್ಲ, ಅವ್ರಿಗೆ ಕೆಲಸ ಮಾಡದೆ ಇರಕ್ಕಾಗಲ್ಲ, ಅದಕ್ಕೆ ಕೂತ್ಕೊಂಡು ಗೋಟ್ ಬಿಡಿಸ್ತೀನಿ ಅಂತ ಬಿಡಿಸ್ತಾ ಇದ್ರು. ನಾನು ನಮ್ಮ ಅಕ್ಕ ರೆಡಿ ಆಗ್ಬಿಟ್ಟು ಟೆಂಪಲ್ ಹೊರಟ್ವಿ. ಪ್ರತಿ ವರ್ಷ ಬೆಟ್ಟ ಹತ್ತುತ್ತೀವಿ ಕಾರ್ತಿಕ್ ಸೋಮವಾರದಲ್ಲಿ. ಈ ವರ್ಷ ಹತ್ತಕ್ಕಾಗ್ತಿಲ್ಲ, ಅಡ್ಕೆಕಾಯಿ ಇರೋದ್ರಿಂದ ಸಂಜೆ ಹೋಗ್ತಾ ಇದೀವಿ. ಅದಕ್ಕೋಸ್ಕರ ಪೂಜೆ ಸಾಮಾನೆಲ್ಲ ತಗೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಕಾರ್ತಿಕ್ ಸೋಮವಾರ ಜನ ಇರ್ತಾರೆ, ಲೇಟ್ ಆಗುತ್ತೆ ಅನ್ಕೊಂಡ್ವಿ. ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಜನ ಇರ್ಲಿಲ್ಲ, ಹಂಗಾಗಿ ಬೇಗ ಪೂಜೆ ಕೂಡ ಆಯ್ತು. ಅಲ್ಲಿ ದೀಪ ಹಚ್ಚುತ್ತಾ ಇದ್ರು ಅಂತ ನಾವು ಒಂದೆರಡು ದೀಪ ಹಚ್ಚಿದ್ವಿ. ಪುರೋಹಿತರಿಗೆ ನಾವು ಚೆನ್ನಾಗಿ ಪರಿಚಯ ಇರೋದ್ರಿಂದ ಅವರು ಕೂಡ ಕರಿತಾ ಇದ್ರು ನೆಕ್ಸ್ಟ್ ವಾರ ಬನ್ನಿ ಅಂತ ಹೇಳಿ. ಸರಿ ಬರ್ತೀವಿ ಅಂತ ಹೇಳ್ಬಿಟ್ಟು ನಾವು ಮನೆ ಕಡೆ ಹೊರಟ್ವಿ. ಮನೆ ಹತ್ರ ಬಂದ್ಮೇಲೆ ಏನೇನೆಲ್ಲ ಆಯ್ತು, ನಾನೇನಕ್ಕೆ ಮಧ್ಯರಾತ್ರಿ ಅಳ್ತಿದ್ದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ, ತಪ್ಪದೇನೆ ನೋಡಿ.